ಪಕ್ಕದ ಶಾಪಿಂಗ್ ಎಲ್ಲ ಮಾಡಿದ್ವಿ, 1 ಲಕ್ಷದ ಮೇಲೆ ಖರ್ಚಾಗಿತ್ತು. ಏನು ಪರ್ಸೆಂಟ್ ಎಲ್ಲ ಏನು ಬಂದೇ ಇಲ್ಲ. ಫಸ್ಟ್ ಟೈಮ್ ನಾವು ಸಪೋರ್ಟ್ ಮಾಡ್ತೀವಿ, ಏನೇ ಬರ್ಲಿ ನಾವು ನೋಡ್ಬೋದು. ಒಂದಿನ ಇದ್ರೆ ಬೆಟರ್. ದಿನ ಬಂದ್ಮೇಲೆ ಭಾಷೆ ವಿ ಕ್ಯಾನ್ ಪಿಕ್ ಅಪ್. ಎಷ್ಟ್ ಜೊತೆ ಬಟ್ಟೆ ತಗೊಂಡ್ ಹೋಗಿದ್ರಿ? ಏನ್ ಕಾನ್ಫಿಡೆಂಟ್ ಅಲ್ಲಿ ಒಳಗ್ ಹೋಗಿದ್ರಿ? ಬಟ್ಟೆ ತುಂಬಾ ತಗೊಂಡಿದ್ವಿ, ಸಕ್ಕದ ಶಾಪಿಂಗ್ ಎಲ್ಲ ಮಾಡಿದ್ವಿ, 1 ಲಕ್ಷದ ಮೇಲೆ ಖರ್ಚಾಗಿತ್ತು. ಚೆನ್ನಾಗಿ ಅಂದ್ರೆ ಏನು ಬರೋದೇ ಒನ್ಸ್ ಇನ್ ಲೈಫ್ ಟೈಮ್, ಖರ್ಚು ಮಾಡಿದ್ರೆ ಮಾಡೋಣ ಅಂತೆಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಶಾಪಿಂಗ್ ಗೀಪಿಂಗ್ ಎಲ್ಲ ಮಾಡ್ಬಿಟ್ಟು ಎಲ್ಲ ಗ್ಲಾಸಸ್ ಇಂದ ಹಿಡಿದು ಶೂಸ್ ಇಂದ ಹಿಡಿದು ಆಕ್ಸೆಸರೀಸ್ ಬಟ್ಟೆ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡು, ಹೇರ್ ಪ್ರಾಡಕ್ಟ್ಸ್, ಸ್ಕಿನ್ ಪ್ರಾಡಕ್ಟ್ಸ್, ಎಲ್ಲಾ ತರದ್ದು ಮೇಕ್ ಓವರ್ ಅದು ಇದು ಎಲ್ಲ ಮಾಡ್ಕೊಂಡು, ಅಂದ್ರೆ ಅವರು ಸ್ವಲ್ಪ ಸಜೆಸ್ಟ್ ಮಾಡಿದ್ರು ಈ ತರದ್ ಮೇಕ್ ಓವರ್ ಇದೆಲ್ಲ ಟ್ರೈ ಮಾಡಿ. ಸರಿ ಓಕೆ ಅಂತೆಲ್ಲ ಹೇಳ್ಬಿಟ್ಟು ಹಂಗೆಲ್ಲ ರೆಡಿ ಆಗ್ಬಿಟ್ಟು ನಾನು ಹೋಗಿದ್ದೆ. ಇಟ್ಸ್ ಓಕೆ, ವೈ ನಾಟ್, ನೋಡೋಣ ಏನಿದೆ ಅಂತೆಲ್ಲ ಹೇಳ್ಬಿಟ್ಟು. ಅದೆಲ್ಲ ತುಂಬಾ ಖರ್ಚಾಗಿತ್ತು, ಅದೆಲ್ಲ ತುಂಬಾ ಇದ್ ಮಾಡಿತ್ತು. ಈಗ ಅದು ಇಂಟರ್ವ್ಯೂಗಳಿಗೆ ಹಾಕೊಂತೀನಿ. ಆಚೆ ಬಂದ ಎಲ್ಲರೂ ಇವೆಂಟ್ ಗಳಿಗೆ ಹಾಕೊಂತೀನಿ. ಒಂದ್ 6 ತಿಂಗಳು ಶಾಪಿಂಗ್ ಮಾಡೋದು ಬೇಕಿಲ್ಲ. ಇಟ್ಸ್ ಗುಡ್. ಬಟ್ ಅದು ರಿಟರ್ನ್ ಬಂತ ಏನಾದ್ರು? 1 ಲಕ್ಷ ಇಲ್ಲ. ಎಷ್ಟ್ ಬಂತು 1 ಲಕ್ಷದಲ್ಲಿ? ಎಷ್ಟು ಪರ್ಸೆಂಟ್ ಕಟ್ ಆಯ್ತು? ಏನು ಪರ್ಸೆಂಟ್ ಎಲ್ಲ ಏನು ಬಂದೇ ಇಲ್ಲ. ನಾನಿನ್ನು ಏನ್ ಯಾವ್ದೋ ಒಂದು ಇವೆಂಟ್ ಮಾಡಿದೆ, ಅದಕ್ಕೊಂದು 20,000 ಬಂತು ಅಷ್ಟೇ. ಅದ್ ಬಿಟ್ಟು ಶೂಟ್ಸು ಇಂಟರ್ವ್ಯೂಸ್ ಅಂತ ಸದ್ಯಕ್ಕೆ ಅದ್ರಲ್ಲೇ ಬಿಸಿ ಇದ್ದೀನಿ. ನಾಳೆ ಇನ್ನೊಂದು ಯಾವ್ದು ರಾಜ್ಯೋತ್ಸವ ಇದಕ್ಕೆ ಶೂಟ್ಗೆ ಅಂತ ಹೋಗ್ತಾ ಇದ್ದೀನಿ. ಅದು ಗೊತ್ತಿಲ್ಲ, ಪೇಮೆಂಟ್ ಏನು ಮಾತಾಡಿಲ್ಲ. ಸೊ ಅಲ್ಲ, ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಪೇಮೆಂಟ್ ಹೇಳ್ತಾ ಇರೋದ ನೀವು? ಎಷ್ಟು ಬಂತು 1 ಲಕ್ಷದಲ್ಲಿ? ಈಗ 1 ಲಕ್ಷ ಖರ್ಚು ಮಾಡಿದ್ದೀರಾ ಬಿಗ್ ಬಾಸ್ಗೆ? ಅದ್ರ ಮೇಲೆ ಬಂತು. ಇದನ್ನ ನಿಜ ಒಪ್ಕೋಬೇಕಾ? ಹೌದು. ಅಂದ್ರೆ ಏನಂದ್ರೆ ಪರ್ ವೀಕ್ ಪೇಮೆಂಟ್ ಒಂದು, ಅದ್ರ ಜೊತೆ ಸೈನಿಂಗ್ ಫೀಸ್ ಅಂತ ಇರುತ್ತೆ, ಅಂಡ್ ಇನ್ನೊಂದು ಎಕ್ಸ್ಟ್ರಾ ಫೀಸ್ ಅಂತ ಇರುತ್ತೆ, ಏನೇನೋ ಇರುತ್ತೆ, ಒಂದು 2-3 ಇದಿರುತ್ತೆ ಆ ಕಾಂಟ್ರಾಕ್ಟ್ ಪ್ರಕಾರ. ಸೊ 1 by 1 ಹಂತದಲ್ಲಿ ಬರುತ್ತೆ ಅದು. ಸೊ ಆ ರೀತಿ ಬಂದಿದೆ. ಸೊ ಈಗ ಸ್ವಲ್ಪ ಬಂದಿದೆ, ನೆಕ್ಸ್ಟ್ ಇನ್ ಸ್ವಲ್ಪ ಬರುತ್ತೆ. ಅದೊಂದು 20 days 30 days ಗ್ಯಾಪ್ ಬಿಟ್ಕೊಂಡು ಕೊಡ್ತಾರೆ. ಆ ರೀತಿ ಅವ್ರದೇ ಏನೋ ರೂಲ್. ಎಲ್ಲೂ ಲಾಸ್ ಆಗ್ಲಿಲ್ಲ ಹಂಗಾದ್ರೆ ನಿಮ್ಗೆ? ಏನಿಲ್ಲ ಫಿನಾನ್ಷಿಯಲಿ ಎಲ್ಲ ಮ್ಯಾಮ್. ವಾಪಸ್ ಬಿಗ್ ಬಾಸ್ ಮುಗಿಸ್ಕೊಂಡ್ ಮನೆಗ್ ಬಂದಾಗ್ಲೂ ಅಷ್ಟೇ, ನಾನು ಕೆಲ್ಸ ಅದು ಇದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮಮ್ಮ ಹೇಳಿದ್ ಒಂದೇ ಒಂದ್ ವಿಷಯ, ನಿಂಗೆ ಏನ್ ಇಷ್ಟ ಇದೆಯೋ ಅದು ಮಾಡು, ಸದ್ಯಕ್ಕೆ ದುಡ್ಡಿನ ವಿಚಾರ ಒಂದ್ ತಲೆ ಕೆಡ್ಸ್ಕೊಬೇಡ ಅಂತ. ಫಸ್ಟ್ ಟೈಮ್ ಅಪ್ಪ ಅಮ್ಮ ಇಡೀ ಲೈಫಲ್ಲಿ ಹೇಳಲಿಲ್ಲ, ಫಸ್ಟ್ ಟೈಮ್ ನಾವು ಸಪೋರ್ಟ್ ಮಾಡ್ತೀವಿ, ಏನೇ ಬರ್ಲಿ ನಾವು ನೋಡ್ಕೊಂಡು. ಬಟ್ ಆಚೆ ಬಂದಾಗ ಅಪ್ಪ ಅಮ್ಮನ ರಿಯಾಕ್ಷನ್, ಅಣ್ಣ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಂಡಿದ್ರು, ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಎಷ್ಟ್ ಗಂಟೆಗೆ ಬಂದ್ರಿ? ನಾನ್ ನೆಕ್ಸ್ಟ್ ಡೇ ಬಂದೆ, ಸೋಮವಾರ ಬೆಳಗ್ಗೆ. ಅದೆಲ್ಲ ಟೆಲಿಕಾಸ್ಟ್ ಆದ್ಮೇಲೆ ಬಂದೆ ನಾನು. ಬೆಳಗ್ಗಲ್ಲ, ಸೋಮವಾರ ಸಂಜೆ ರಾತ್ರಿ ಟೆಲಿಕಾಸ್ಟ್ ಆದ್ಮೇಲೆ. ಸೋಮವಾರ ಅಲ್ಲ, ಭಾನುವಾರ ನೈಟ್ ಬಂದಿದ್ ನಾನು ಮನೆಗೆ ಬಂದಿದ್ದೆ. ಬಟ್ ಅವ್ರಿಗೆ ಅಲ್ಲಿವರೆಗೂ ಗೊತ್ತಾಗಿರ್ಲಿಲ್ಲ ಅಪ್ಪಾಜಿ ಅಮ್ಮಂಗೆ? ಅವ್ರಿಗೆ ಗೊತ್ತಿತ್ತು, ಅವ್ರು ಅಲ್ಲಿ ಬಂದಿದ್ರು ಕೂಡ. ನಾನು ಅಲ್ಲಿ ಎಕ್ಸಿಟ್ ತಗೋಬೇಕಾದ್ರೆ ಅಲ್ಲೇ ಬಂದಿದ್ರು ಅವರು, ಬಂದು ಶೋ ಇದೆಲ್ಲ ನೋಡ್ಕೊಂಡಿದ್ರು. ಬಟ್ ಅವಾಗ ತುಂಬಾ ಬೇಜಾರಾಗಿತ್ತು. ಅವ್ರಿಗೆ ಗೊತ್ತು, ಅಯ್ಯೋ ಪಾಪ ಇವನ್ ತಲೆಯಲ್ಲಿ ಏನಾಗಿರ್ತಾನೋ, ಏನ್ ಮೆಂಟಲಿ ಎಷ್ಟು ವೀಕ್ ಆಗ್ಬಿಟ್ಟಿರ್ತಾನೋ. ಇಲ್ಲಿ ಕೆಳಗ್ ಬಂದಾಗ್ಲೂ ಅಷ್ಟೇ, ರಿಮೆಂಬರ್, ನಿನ್ ಮೇಲೋಗಿ ಮಲ್ಕೋಬೇಡ, ಇಲ್ಲೇ ಮಲ್ಕೋ, ನೀನು ಹೋಗ್ಬೇಡ ಎಲ್ಲೂ, ಇಲ್ಲೇ ಇರು, ನನ್ನ ಜೊತೆನೇ ಇರು ಅಂತ ತುಂಬಾ ಹೆದರ್ಕೊಂಡ್ಬಿಡ್ತಿರು. ಬಿಕಾಸ್ ಮೆಂಟಲಿ ಆ ಶೋ ಆದ್ಮೇಲೆ ಕೆಲವು ಜನರಿಗೆ ಆ ಟ್ರಾಮಾ ಅನ್ನೋದು ಆಗುತ್ತೆ. ಹೌದು, ಬಿಕಾಸ್ ಅಂತ ಒಂದು ವೇದಿಕೆಯಿಂದ ಬರೀ ಒಂದೇ ವಾರಕ್ಕೆ ವಾಪಸ್ ಬರೋದು, ವಿತೌಟ್ ಎಕ್ಸ್ಪ್ಲೋರ್ ಅಥವಾ ನನ್ನನ್ನ ಏನು ಅಂತ ಪ್ರೂವ್ ಮಾಡ್ಕೊಳ್ದೆ ಆಚೆ ಬರೋದಿದೆಯಲ್ಲ. ಇನ್ ಜನರಲ್ ಏನಂದ್ರೆ, ನೀವು 1 ತಿಂಗಳಿರಿ ಅಥವಾ 2 ತಿಂಗಳು ಮುಗಿಸ್ಕೊಂಡು ನೀವು ಆಚೆ ಬಂದ್ಮೇಲೆ ಆ ಟ್ರಾಮಾ ಅನ್ನೋದಿರುತ್ತೆ. ಬಿಕಾಸ್ ಕಂಪ್ಲೀಟ್ ಹೊರ ಜಗತ್ತಿಂದ ಕಟ್ ಔಟ್. ಅಂಡ್ ಆ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್, ಅದೇ ಕ್ಯಾರೆಕ್ಟರ್ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ನಿಮ್ಗೆ. ಸೊ ಆಚೆ ಬಂದ ಮೇಲೆ ಅಬ್ಬಾ ಲೈಫ್ ಇಸ್ ಗುಡ್ ಅನ್ಸುತ್ತೆ ಅವಾಗ ನೋಡಿದಾಗ. ಬಟ್ ಆ ಟ್ರಾಮಾ ಇರುತ್ತಲ್ವಾ, PTSD ಅಂತ ಕರೀತಾರೆ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಅಂತ. ಸೊ ಆ ಸ್ಟ್ರೆಸ್ ಇರುತ್ತೆ ನಿಮ್ ತಲೆನಲ್ಲಿ. ತುಂಬಾ ಜನ ಏನೇನೋ ಮಾಡ್ತಾರೆ. ಮೊನ್ನೆ ನಾನು ಐ ವಾಸ್ ಟಾಕಿಂಗ್ ಟು ನಿಧಿ ಸುಬ್ಬಯ್ಯ. ಎಷ್ಟ್ ದಿನ ಇದ್ರಿ ಅಂತ ಕೇಳಿದಾಗ 82 days ಇದ್ದೆ ಅಂತ ಹೇಳಿದ್ರು. ಸೀಸನ್ 8 ಅನ್ಸುತ್ತೆ. ಹೆಂಗೆ ನೀವು ಅದ್ ಮುಗಿಸ್ಕೊಂಡು ಹೆಂಗ್ ನೀವು ಆಚೆ ಬಂದಾಗ ಹೆಂಗ್ ಆ ಟ್ರಾಮಾ ಎಲ್ಲ ಹೆಂಗ್ ಓವರ್ಕಮ್ ಮಾಡಿದ್ರಿ ಅಂತ ಕೇಳಿದಾಗ ಈ ಸೈಡ್ ನಾನೊಂದು 1 month 2 months ಹಿಮಾಲಯಾಸ್ ಹೋಗ್ಬಿಟ್ಟೆ, ನಾನು ಅಲ್ಲಿ ಹೋಗಿದ್ಬಿಟ್ಟೆ. ಸೊ ಎಲ್ರಿಗೂ ಅವ್ರದೇ ಆದಂತ ಒಂದು ಸ್ಟೈಲ್ ಇದೆ. ಸೊ ಟು ಹೀಲ್ ದಿಸ್ ಥಿಂಗ್ ಅಂತ ನಾನು ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಹೋಗ್ತಾ ಇದ್ದೀನಿ. ಬಟ್ ಇಫ್ ಇನ್ ಕೇಸ್ 50 days ಆದ್ಮೇಲೆ ವೈಲ್ಡ್ ಕಾರ್ಡ್ಗೆ ಏನಾದ್ರು ಅವಕಾಶ ಬಂತು ಅಂದ್ರೆ, ಯು ವಿಲ್ ಟೇಕ್ ಇಟ್ ಆರ್ ವಾಟ್? 100% ಐ ವಿಲ್ ಟೇಕ್ ಇಟ್. ಬಿಕಾಸ್ ಆ ಶೋ ಮೇಲೆ ಕೋಪ ಎಲ್ಲ ಏನಿಲ್ಲ ನನಗೆ ಹಿಂಗ್ ಆಗೋಯ್ತಲ್ಲ ಅನ್ನೋ ಬೇಜಾರ್ ಅಷ್ಟೇ. 100% ಹೋಗ್ತೀನಿ, ವೈಲ್ಡ್ ಕಾರ್ಡ್ ತಗೊಂಡ್ ಹೋಗ್ತೀನಿ, ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕೋ ತಗೊಂತೀನಿ. ಅಂಡ್ ಯಾರ್ಯಾರು ಆ ಫೇಕ್ ವ್ಯಕ್ತಿತ್ವ ಇಟ್ಕೊಂಡು ಇನ್ನೂ ಆಟ ಆಡ್ತಾ ಇದ್ರು, ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡಕ್ಕೆ ಅವ್ರ ಜೊತೆ ಪ್ರಯತ್ನ ಮಾಡ್ತೀನಿ. ಒಂದಿನ ಇದ್ರೆ ಬೆಟರ್.
ಹೋಪ್ಫುಲಿ 50 days ಆದ್ಮೇಲೆ ಸ್ಪಂದನ ಅವ್ರು ಇದ್ರೆ ಬೆಸ್ಟ್, ಬಿಕಾಸ್ ಸ್ಪಂದನ ಅವ್ರಿಗೆ ಒಂದ್ ಒಳ್ಳೆ ಜೋಡಿ ಸಿಗ್ತಾರೆ, ಅಲ್ಲಾದ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೋಬಹುದು ಸ್ಪಂದನ ಅವರು ಕೂಡ. ಬಡಿಯಾ ಸ್ಪಂದನ ಅವರು ಅಷ್ಟೇ ಸ್ವಲ್ಪ ಎಲ್ಲೊಂದ್ ಕಡೆ ತುಂಬಾ ಒಳ್ಳೆಯವರು ಹೌದು, ಬಟ್ ಅಲ್ಲಿರೋ ವ್ಯಕ್ತಿತ್ವಗಳ ಮಧ್ಯೆ ಎದ್ದು ಕಾಣ್ಕೊಳಕ್ ಆಗ್ತಿಲ್ಲ, ಬಿಕಾಸ್ ಅದು ಅವರ ವ್ಯಕ್ತಿತ್ವ. ಅವ್ರೊಂದ್ ಮಾತು ಹೇಳ್ತಾರೆ ಧನುಷ್ ಅವ್ರ ಹತ್ರ ಮಾತಾಡುವಾಗ, ಆಟ ಅನ್ನೋ ಒಂದು ಇದಕ್ಕೆ ವ್ಯಕ್ತಿತ್ವ ಕಳ್ಕೊಂಡು ಆಡಕ್ ಆಗಲ್ಲ ಅಂತ ಯಾವ್ದೋ ಒಂದು ಎಪಿಸೋಡ್ ಅಲ್ಲಿ ಅವ್ರು ಹೇಳ್ತಾರೆ. ಕೆಲವ್ರಿಗೆ ಅದು ಓಕೆ, ವ್ಯಕ್ತಿತ್ವ ಕಳೆದೋದ್ರೂ ಪರವಾಗಿಲ್ಲ, ಗೇಮ್ ಶೋ ನಾನು ಆಡ್ಬೇಕು, ನಾನು ಆಡ್ತೀನಿ, ಅದು ಒಂದ್ ಕ್ಯಾಟಗರಿ, ಅದನ್ನು ಒಪ್ಕೋಬೇಕು. ಇನ್ನೊಂದ್ ಕ್ಯಾಟಗರಿ, ನನ್ನ ವ್ಯಕ್ತಿತ್ವ ಇರೋದೇ ಇದು, ನನ್ನ ವ್ಯಕ್ತಿತ್ವ ಬಿಟ್ಟು ಹೋಗಲ್ಲ, ಆ ಕ್ಯಾಟಗರಿ ನಾನು ಅನ್ನೋ ತರ ಹೇಳ್ತಾರೆ. ಅಂಡ್ ಅದು ಅವರವರ ಒಂದು ಪರ್ಸ್ಪೆಕ್ಟಿವ್ ಥಿಂಕಿಂಗ್ ಅಂತ ಜನ ನೋಡ್ತಾರೆ. ಎಪಿಸೋಡ್ ಅಲ್ಲಿ ಒಂದ್ 5 ನಿಮಿಷ ಬರುತ್ತೆ ಅದ್ ಮಾತು, ಅದ್ ನೋಡ್ತಾರೆ, ಓಕೆ ಒಳ್ಳೆ ಹುಡುಗಿ ಅಂತ ನೋಡ್ ಬಿಟ್ಬಿಡ್ತಾರೆ. ನೆಕ್ಸ್ಟ್ 7 ದಿನ ಬೇರೆಯವ್ರದ್ ಮಾತ್ರ ಕಾಣಿಸ್ಕೊಡುತ್ತೆ, ಅವ್ರದ್ ಕಾಣಿಸ್ಕೊಡುತ್ತೆ, ಬಿಕಾಸ್ ಆ ವ್ಯಕ್ತಿತ್ವ ಬಿಟ್ಟು ಆಚೆ ಬಂದಿರಲ್ಲ. ಓಕೆ, ಸೊ ಎಲ್ಲಾ ತರದ್ದು ಮಾತುಕತೆ ಆಯ್ತು RJ ಅಮಿತ್ ಅವ್ರ ಜೊತೆಗೆ. ಸೊ ಇಲ್ಲಿ RJ, ಇಲ್ಲಿ ಆಂಕರ್, ಸೊ ಏನು ಡಿಫ್ರೆನ್ಸ್ ಇಲ್ಲ, ಇಬ್ರು ಮಾತೇ ಆಡೋದು. ಬಡಿಯಾ ಆಕ್ಚುಲಿ ಈಗ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಕಂಟೆಸ್ಟೆಂಟ್ಸ್ ನೇಮ್ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಫೇಕಾ ಅಥವಾ ಏನೋ ಪ್ರೊಸೆಸಿಂಗ್ ಮಾಡ್ಕೋಬೇಕಾ ಅಥವಾ ರಿಯಲ್ ಅಂತ ಹೇಳ್ತಾ ಹೋಗ್ಬೇಕು. ಅಂಡ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು ಒಂದ್ ಲೈನ್ ಅಲ್ಲಿ ಹೇಳ್ತಾ ಹೋಗ್ಬೇಕು. ಇದು ನನ್ನ 1 ವಾರದ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಿತ್ತು ಅದ್ರ ಬೇಸಿಸ್ ಮೇಲೆ ಹೇಳ್ತೀನಿ. ದಟ್ ಇಸ್ ವಾಟ್. ಯಾ ಓಕೆ. ಸತೀಶ್ ಆಕ್ಚುಲಿ ಮಾತಿನ ಮಲ್ಲ ಅವರೇ, ಬಟ್ ನಮ್ಗೆಲ್ರಿಗೂ ಗೊತ್ತಿಲ್ಲ. ನಾವು RJ ಆಂಕರ್ಸ್ ಅಂತೆಲ್ಲ ಹೇಳ್ತೀವಿ, ಅವ್ರು ಮಾತಾಡಕ್ ಚಾನ್ಸ್ ಸಿಕ್ಕಿದ್ರೆ ಅವರೇ ಮಾತಿನ ಮಲ್ಲ. ಅವ್ರು ಇನ್ನೊಂದ್ ಕಡೆ ನೋಡಕ್ಕೆ ಸ್ವಲ್ಪ ನಂಗೆ ಲೈಟ್ ಆಗಿ ಅದ್ ಯಾವ್ದು ಅನಂತ್ ನಾಗ್ ಸರ್ ಅವ್ರದ್ದು ಹಾರರ್ ಸಿನಿಮಾ ನಾನಿನ್ನ ಬಿಡಲಾರೆ ಅನಂತ್ ನಾಗ್ ಸರ್ ತರಾನು ಕಾಣಿಸ್ತಾರೆ ಲೈಟ್ ಆಗಿ. ಅವರು ನೈಟ್ ಟೈಮ್ ಅವ್ರು ಮಲ್ಕೊಂಡಾಗ ಅಂಡರ್ಟೇಕರ್ ತರ ಮಲ್ಕೊಂತಾರೆ. ತುಂಬಾ ಇದೆ ಅವ್ರ ಬಗ್ಗೆ. ಬಟ್ ಒಳ್ಳೆ ವ್ಯಕ್ತಿ, ಲೈಕ್ ಬೈ ಹಾರ್ಟ್ ಒಳ್ಳೆ ವ್ಯಕ್ತಿ. ಆ ನ್ಯೂಸ್ ಗ್ಯೂಸ್ ಇದೆಲ್ಲ ಬಿಟ್ಬಿಟ್ರೆ, ಆ ಕಾಂಟ್ರವರ್ಸಿ ಅದೆಲ್ಲ ಬಿಟ್ಬಿಟ್ರೆ ಜೆನ್ಯೂನ್ಲಿ ಒಳ್ಳೆ ವ್ಯಕ್ತಿ. ಓಕೆ. ಕಾವ್ಯ ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ಇನ್ ಶ್ಯಾಡೋ, ಈಗ ಹೋಪ್ಫುಲಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಸೂಪರ್. ಗಿಲ್ಲಿ ಮನೆಯ ಅರಸ, ಮನೆಯ ರಾಜ. ವಾರೆ ವಾ. ಚಂದ್ರಪ್ರಭಾ ಅವರು ಚಂದ್ರಪ್ರಭಾ ಅವರು ಲೈಟ್ ಆಗಿ ಮಿತ್ರದ್ರೋಹಿ ಅನ್ಸುತ್ತೆ. ಯಾಕೆ? ಸತೀಶ್ ಅವ್ರನ್ನ ಬಿಟ್ಕೊಟ್ಟಿದ್ರು. ಓಕೆ. ಅದು ಎಲ್ಲೋ ಒಂದ್ ಕಡೆ ನೋಡಿದಾಗ ಬೇಜಾರಾಯ್ತು, ಅವ್ರಿಗೂ ಬೇಜಾರಾಯ್ತು. ಬಟ್ ನಂಗೂ ನೋಡಿದಾಗ ಇವರೆಲ್ಲ ಕ್ಲೋಸ್ ಇರಲ್ಲಪ್ಪ, ಆಟ ಆಡ್ಬಿಟ್ರಲ್ಲಪ್ಪ ಕೊನೆಗೆ. ಸೂರಜ್ ಏನೂ ಇಲ್ಲ ಮ್ಯಾಮ್, ಜನ ಓಕೆ ಚಾಕ್ಲೇಟ್ ಬಾಯ್ ಅವ್ರ ಸಮಥಿಂಗ್ ಏನಾದ್ರು ಹೇಳ್ಬೋದು. ವ್ಯಕ್ತಿತ್ವದ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ರಿಷಾ ಪಟಾಕಿ ಅನ್ಕೊಂಡಿದ್ದೆ, ಬಟ್ ಇಲ್ಲ. ಪಟಾಕಿ ಆಯ್ತು ಅಂತ ಅನ್ನಿಸ್ತಾ? ಮೇ ಬಿ ಅವ್ರು ಸ್ಟ್ರಾಂಗ್ ಪರ್ಸನಾಲಿಟಿ ಅನ್ಕೊಂಡಿದ್ದೆ, ಇಲ್ಲ. ರಾಶಿಕಾ ಏನು ಈ ಒಂದು ನಗು? ಒಳ್ಳೆ ರಾಶಿಕಾ ಲೈಫ್ ಸಡನ್ ಆಗಿ ಚೇಂಜ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಕೆಲವು ಜನ ಎದ್ದು ಕಾಣಿಸ್ಕೊಂತಾರೆ, ಆ ತರದ್ ಸೆಕೆಂಡ್ ಹಾಫ್ ಲೈಫ್ ಚೇಂಜ್ ಆಯ್ತು ರಾಶಿಕಾ ಅವ್ರದ್ದು. ಅವರ ಸಿನಿಮಾ ಇಂಟರ್ವಲ್ ಆಗಿ ಈಗ ಸೆಕೆಂಡ್ ಹಾಫ್ ನಡೀತಾ ಇದೆ ಅನ್ಸುತ್ತಾ ಬಿಗ್ ಬಾಸ್ ಜರ್ನಿಯಲ್ಲಿ? ಈಗ ಬಿಗ್ ಬಾಸ್ ಅಲ್ಲಿ ಸೆಕೆಂಡ್ ಹಾಫ್ ಜೂಲಿಯಟ್, ಮನೆಯ ಜೂಲಿಯಟ್, ರೋಮಿಯೋ ಯಾರು ಅಂತ ಗೊತ್ತು. ರಘು ಅವರು. ರಘು ಮನೆಯ ಪ್ರಿನ್ಸಿಪಲ್, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆಕ್ಚುಲಿ ಅಲ್ಲ. ಅಶ್ವಿನಿ ಗೌಡ ವಿಲನ್. ಒಂದೇ ಲೈನ್ ಆನ್ಸರಾ? ಅಭಿಷೇಕ್ ಫ್ಲರ್ಟ್ ಹುಡುಗ ಆಗಿದ್ದ, ಆಮೇಲೆ ನೋಡ್ ಸ್ವಲ್ಪ ಟುಸ್ ಆಗ್ಬಿಡ್ದಾನೆ ಸದ್ಯಕ್ಕೆ ಇತ್ತೀಚೆಗೆ. ಸ್ಪಂದನ ಸೋಮಣ್ಣ ಮನೆಯ ಕ್ಯೂಟಿ, ಸಿಕ್ಕಾಬಡೆ ಒಳ್ಳೆ ಹುಡುಗಿ, ಕಾಣಿಸ್ಕೊಳ್ಳೋದು ಕಮ್ಮಿ ಅಷ್ಟೇ. ನಿಮ್ಮ ಹೃದಯದ ಅರಸಿನ ನೀವ್ ಹಿಂಗೆಲ್ಲ ಅವ್ರ ಅಪ್ಪ ಅಮ್ಮ ನೋಡ್ತಾ ಇರ್ತಾರ, ಹುಡ್ಕೊಂಡ್ ಬಂದ್ ನೋಡಿತಾರ ಮೈಸೂರಿಂದ. ಕ್ರಶ್ ಅಲ್ವಾ ಕೇಳ್ದೆ? ತಪ್ಪ ಗೈಸ್ ಹೇಳಿ ನೀವೇ ಜನರೇ. ಹೃದಯ ಅರಸಿ ಅಂತೆಲ್ಲ ಗೊತ್ತಿಲ್ಲಪ್ಪ, ಕ್ಯೂಟಿ. ಈಗ ಇನ್ ಕೇಸ್ ಅವ್ರ ಆಚೆ ಬಂದಾಗ RJ ಅಮಿತ್ ಅವ್ರ ಈ ತರ ಇಂಟರ್ವ್ಯೂ ನಲ್ಲಿ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ದಾರೆ ನಾನು ಅವರ ಕ್ರಶ್ ಅಂತ, ಅವ್ರಿಗೆ ಗೊತ್ತಾದಾಗ ಅವರ ರಿಯಾಕ್ಷನ್ ಹೇಗಿರ್ಬಹುದು? ಹೆಂಗಿದ್ರು ಓಕೆನೆ. ದಿ ಥಿಂಗ್ ಇಸ್, ನನ್ಗೆ ಏನ್ ಅನ್ನಿಸ್ತು ಅದು ಆನೆಸ್ಟ್ ಆಗಿ ವ್ಯಕ್ತಪಡಿಸ್ಬಿಟ್ಟೆ. ಅಂಡ್ ಮನೆಯಲ್ಲೂ ಹೇಳ್ದೆ, ಇಲ್ಲೂ ಹೇಳ್ದೆ, ಸೊ ಅದೇನು ಇಲ್ಲ. ಧನುಷ್ ಸ್ವಲ್ಪ ಆಟಿಟ್ಯೂಡ್ ಅನ್ಸುತ್ತಾ? ತುಂಬಾ ಆಕ್ಚುಲಿ, ಸ್ವಲ್ಪ ಅಲ್ಲ, ತುಂಬಾ ಆಟಿಟ್ಯೂಡ್ ಅನ್ಸುತ್ತೆ. ಆಟಿಟ್ಯೂಡ್ ಒಂದ್ ಬಿಟ್ರೆ ಇನ್ನು ವ್ಯಕ್ತಿತ್ವ ಆಚೆ ಕಾಣಿಸ್ಕೊಳ್ಳುತ್ತೆ ಅಂತ. ಜಾನ್ವಿ ಸದ್ಯಕ್ಕೆ ಐ ಡಿಂಟ್ ಎಕ್ಸ್ಪೆಕ್ಟ್. ಅವ್ರು ಇದ್ದಿದ್ ಫಸ್ಟ್ ವಾರದಲ್ಲಿ ತುಂಬಾ ಸೈಲೆಂಟ್ ಆಗಿದ್ರು, 1 ವಾರದಲ್ಲಿ. ಸೆಕೆಂಡ್ ವಾರದಲ್ಲಿ ಆ ಬಕೆಟ್ ಇದು ಬಂದಾಗ ತುಂಬಾ ಆಪ್ಟ್ ಅಂತ ಹೆಸರು ಅಂತ ಅನ್ಸ್ತಿದೆ. ಸುಧೀರ್
ಸುದಿ ಆಟಗಾರ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರದಲ್ಲಿ. ಫಸ್ಟ್ ವೀಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಸೆಕೆಂಡ್ ಅದೇ ಕ್ಯಾಟಗರಿಗೆ ಹೋಗ್ತಾ ಇದಾರೆ ಅವರು, ಬಕೆಟ್ ಕ್ಯಾಟಗರಿ. ಮಲ್ಲಮ್ಮ. ಮುಗ್ದೆ ಪಾಪ ಅವ್ರದ್ದು ಅಡ್ವಾಂಟೇಜ್ ತಗೊಳ್ಳೋರೇ ಜಾಸ್ತಿ ಅಂತ. ಮಾಳು ಒಳ್ಳೆ ವ್ಯಕ್ತಿ, ಅದ್ಭುತವಾದಂತಹ ವ್ಯಕ್ತಿ, ಬಟ್ ತುಂಬಾ ಸೈಲೆಂಟ್. ಅವ್ರು ಮಾತಾಡೋದು ತುಂಬಾ ಜನರಿಗೆ ಅರ್ಥ ಆಗಲ್ಲ, ತುಂಬಾ ಪಟ್ 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 ಅಂತ ಫಾಸ್ಟ್ ಆಗಿ ಮಾತಾಡ್ತಾರೆ. ಬಟ್ ಸ್ವಲ್ಪ ಯೋಚನೆಗಳು, ವಿಚಾರಗಳು ಅವರು ಅದನ್ನ ಓವರ್ಕಮ್ ಮಾಡಿ ಮುಂದೆ ಬಂದ್ರೆ, ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಯೋಚನೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಅದನ್ನ ಸ್ವಲ್ಪ ಹೊಡೆದ್ಬಿಟ್ಟು ಮುಂದೆ ಬಂದ್ರೆ ಅವ್ರ ಊರಿಗೆ ಅವ್ರೊಂದು ಮಾದರಿ ಆಗಿರ್ತಾರೆ. ಸೂಪರ್. ಕರಿಬಸಪ್ಪ ಸ್ಟಾರ್ಟಿಂಗ್ ಅಲ್ಲಿ ಟೈಗರ್, ಆಮೇಲೆ ಬೆಕ್ಕು. ನೀವೇ ಹೇಳಿದ್ರಲ್ಲ, ಆ ಟೈಗರ್ ನ ಕೈ ಕೊಡ್ಕೊಂಡ್ ಬಂದಿರೋ ಹುಲಿನ ಹುಲಿಗ್ ನಮ್ ಬೆಲ್ಟ್ ಹಾಕೊಂಡ್ಬಂದಿರೋ. ಇದು ರಕ್ಷಿತ್ ಅವರು. ಅದೊಂದು ಪಟಾಕಿ, ಅದು 100% ಅದು ಸೂಪರ್ ತುಸ್ ಪಟಾಕಿ ಅಲ್ಲ, ಸೂಪರ್ ಪಟಾಕಿ ಅದು. ಆ ಪಟಾಕಿಗೆ ಒಂದು ಅವಕಾಶ ಸಿಗ್ಬೇಕು, ಪ್ರಾಪರ್ ಅವಕಾಶ ಸಿಗ್ಬೇಕು. ಬಟ್ ಆ ಭಾಷೆನೂ ಇಂಪ್ರೂವ್ ಮಾಡ್ಕೋಬೇಕು. ಇಷ್ಟ ದಿನ ಬಂದ್ಮೇಲೆ ಭಾಷೆ ವಿ ಕ್ಯಾನ್ ಪಿಕ್ ಅಪ್. ಅದು ಅದು ಎಲ್ಲ ನಾವು ವಿ ಕ್ಯಾನ್ ಸ್ಪೀಕ್, ಚೆನ್ನಾಗಿ ಮಾತಾಡ್ಬೋದು. ಅವರು ಚೆನ್ನಾಗಿ ಮಾತಾಡಿದ್ರೆ ಅವ್ರು ಏನ್ ಹೇಳಕ್ ಹೊರಟಿದಾರೋ ಅರ್ಥ ಆಗುತ್ತೆ ಅಂತ. ಎಷ್ಟ್ ದಿನ ಅಂತ ನಾವು ಅದು ಇದರಲ್ಲೇ ನಾವು ಡಿಕೋಡ್ ಮಾಡೋದು. ಓಕೆ, ಸೊ ಓವರ್ ಆಲ್ ತುಂಬಾ ಚೆನ್ನಾಗಿ ಮಾತುಕತೆ ಆಯ್ತು ಅಮಿತ್ ಅವರೇ, ತುಂಬಾ ಖುಷಿ ಆಯ್ತು. ಬಟ್ ಅಫ್ಕೋರ್ಸ್ ಬೇಜಾರಿದೆ ನಮ್ಮೆಲ್ಲರಿಗೂ, ಇನ್ನೂ ಒಂದೊಳ್ಳೆ ಪೊಟೆನ್ಶಿಯಲ್ ಇರೋ ವ್ಯಕ್ತಿ ಅಥವಾ ಕಂಟೆಸ್ಟೆಂಟ್ ಆಚೆ ಬಂದ್ರಲ್ಲ ಅನ್ನೋದು. ಅದು ಬಿಟ್ರೆ ಅದೇ ಕಿಚ್ಚ ಸುದೀಪ್ ಸರ್ ಹೇಳ್ದ ಹಾಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಅದಕ್ಕೆ ಅಂತಾನೆ. ನೀವೇ ಹೇಳಿದ್ರಿ, ನಂಗಲ್ಲ ಅದೊಂದು ಕಿಚ್ಚಿದೆ, ಒಂದಷ್ಟು ನನ್ ವಿಷನ್ ಬೋರ್ಡ್ ಇದೆ, ಈ ವರ್ಷ ಎಷ್ಟು ಕಂಪ್ಲೀಟ್ ಮಾಡ್ಬೇಕು, ಇನ್ನು ಸ್ವಲ್ಪ ಬೇರೆ ಹಂತಕ್ಕೆ ಹೋಗ್ಬೇಕು ಅಂತ. ಅದೆಲ್ಲ ಆಸೆ ನೆರವೇರ್ಲಿ. ಬಿಗ್ ಬಾಸ್ ಇಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್, ಒಂದು ಪುಷ್ ಅಂತ ಕೊಟ್ಟಿದೆ. ಅಟ್ ಲೀಸ್ಟ್ ಅಮಿತ್ ಯಾರ್ ಅಂತ ಜಸ್ಟ್ ಸೋಷಿಯಲ್ ಮೀಡಿಯಾ ಜನಕ್ಕೆ ಏನ್ ಗೊತ್ತಿತ್ತು, ಈಗ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. ಎಕ್ಸಾಕ್ಟ್ಲಿ. ಸೊ ವೈಸ್ಲಿ ರೀಚ್ ಆಗಿದ್ದೀರಾ ಅಂತ ಅನ್ಸುತ್ತೆ. 100% ಜನರಿಗೆ ಗೊತ್ತು ಈಗ ಸದ್ಯಕ್ಕೆ. ಅದನ್ನ ಉಪಯೋಗಿಸ್ಕೊಂಡು ನಾನು ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಬಟ್ ಹೋಪ್ಫುಲಿ ಇನ್ನೂ ಜಾಸ್ತಿ ಪ್ಲಾಟ್ಫಾರ್ಮ್ ಗಳಲ್ಲಿ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಕಾಣಿಸ್ಕೊಳ್ತೀನಿ. ನಿಮ್ಮ ಭೇಟಿ ಇನ್ನೂ ಜಾಸ್ತಿ ಆಗಲಿ ಇದೇ ತರದ ಸಂದರ್ಶನಗಳಲ್ಲಿ. ತುಂಬಾ ಎಂಜಾಯ್ ಮಾಡಿದೆ ಈ ಸಂದರ್ಶನ. ಥ್ಯಾಂಕ್ ಯು. ಅಂಡ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ನಿಮಗೂ ಕೂಡ ಹೆಚ್ಚಿನ ಶೋಗಳು, ಕಾರ್ಯಕ್ರಮಗಳು ಸಿಗ್ಲಿ. ಥ್ಯಾಂಕ್ ಯು. ಸೊ ಅದೇ ಹೆಚ್ಚಿನ ಪ್ರಾಜೆಕ್ಟ್ಸ್ ಅಲ್ಲಿ ಕಾಣಿಸ್ಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಇನ್ನು ಹೆಚ್ಚೆಚ್ಚು ಕೆಲಸಗಳು ಮಾಡಿ, ಬಿಕಾಸ್ ಆ ಪೊಟೆನ್ಶಿಯಲ್ ಇದೆ. ಅನ್ಫಾರ್ಚುನೇಟ್ಲಿ ಒಂದ್ ಶೋ ಇಂದ ಅಂತೂ ನಮ್ಗೆ ಬೇಜಾರಾಗಿದೆ, ಕಾಣಿಸ್ಕೊಂಡಿಲ್ಲ ಅಮಿತ್ ಅವರು ಅಂತ. ಬಟ್ ಅದೇ ಲಾಸ್ಟ್ ಆಗಕ್ ಚಾನ್ಸ್ ಇಲ್ಲ. ಪುಷ್ ಸಿಕ್ಕಿದೆ, ಈ ಪುಷ್ ಬಳಸ್ಕೊಳ್ಳಿ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಅಮಿತ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಐ ಥಿಂಕ್ ತುಂಬಾ ಎಮೋಷನ್ಸ್ ಹೊರಗ ಹಾಕಿದ್ರಿ ಅನ್ಸುತ್ತೆ. ಸೊ ಆ ಸ್ಪೇಸ್ ನಿಮ್ಗೂ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಖಂಡಿತ ನಾನು ತುಂಬಾ ಎಂಜಾಯ್ ಮಾಡಿದೆ. ನೀವು ಕಂಪ್ಲೀಟ್ಲಿ ಅದೇ ಏಜ್ ಕ್ಯಾಟಗರಿ, ಅದೇ ಒಂದು ವೈಬ್ ಇರೋದ್ರಿಂದ ಎಲ್ಲೊಂದ್ ಕಡೆ ನಿಮ್ಗೂ ಅರ್ಥ ಆಯ್ತು ಈ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಎಂಜಾಯ್ ಮಾಡಿದೆ. ಲವ್ಲಿ. ಒಳ್ಳೇದಾಗ್ಲಿ MSN Talks. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯು ಟು ಮ್ಯಾಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು RJ ಅಮಿತ್ ಅವರ ಜೊತೆ ಮಾತುಕತೆ ಆಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಟಫ್ ಲಕ್ ಇಂದ ಆಚೆ ಬಂದ್ರು, ಅಂದ್ರೆ ಜಸ್ಟ್ ಮಿಸ್ ಆಯ್ತು. ಸೊ ಜಂಟಿ ಕಾನ್ಸೆಪ್ಟ್ ಅಷ್ಟು ವರ್ಕೌಟ್ ಆಗ್ಲಿಲ್ಲ RJ ಅಮಿತ್ ಅವ್ರಿಗೆ. ಬಟ್ ಅಗೈನ್ ಅವ್ರು ಡೆಫಿನೆಟ್ ಆಗಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಶೈನ್ ಆಗ್ತಾರೆ, ಅದಂತೂ ಫಾರ್ ಶೋರ್. ನಿಮ್ಗೂ ಕೂಡ ಈ ಒಂದು ಬಿಗ್ ಇಂಟರ್ವ್ಯೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ MSN Talks. ಹಾಯ್, ವಾಟ್ಸ್ಆಪ್, ನಮಸ್ಕಾರ. ನಾನು ನಿಮ್ಮ RJ ಅಮಿತ್. ಈಗಷ್ಟೇ MSN Talks ಅಲ್ಲಿ ಒಂದು ಅದ್ಭುತ ಸಂದರ್ಶನ ಎಂಜಾಯ್ ಮಾಡಿದೆ. ನೀವು ಕೂಡ ಮಿಸ್ ಔಟ್ ಮಾಡದೆ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಒಳ್ಳೆ ಕಾಂಟೆಂಟ್ ಮಾಡ್ತಾ ಇದಾರೆ ನಮ್ಮ ಮೋನಿಕಾ ಅವರು. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಯು ಗೈಸ್.